ಅವರ್ ಯೂಟ್ಯೂಬ್ ಚಾನಲ್ ಶ್ರೀ ಪ್ರವಿ ಯೂಟ್ಯೂಬ್ ಚಾನಲ್. ಲಾಂಗ್ ಬ್ಯಾಕ್ ಎಲ್ರಿಗೂ ಹಾಯ್. ಯಾಕಂದರೆ ಸ್ವಲ್ಪ ಗ್ಯಾಪ್ ಆಗಿತ್ತು. ಸಿಯಾಗೂ ಹುಷಾರಿರಲಿಲ್ಲ, ನನಗೂ ಹುಷಾರಿರಲಿಲ್ಲ, ಇವನಿಗೂ ಹುಷಾರಿರಲಿಲ್ಲ. ಸೊ ಬರೋಕ್ಕೆ ತುಂಬ ಟೈಮ್ ಆಯಿತು. ಅದಕ್ಕೆ ಇವತ್ತೇನೋ ಸ್ಪೆಷಲ್ ಇದೆ. ಏನು ಹೇಳಿ ನೋಡೋಣ. ಏನು ಸ್ಪೆಷಲ್ ಅಂದರೆ ಸಿಯಾಗ ಏನು ಸ್ಪೆಷಲ್ ಇವತ್ತು? ಹಾಯ್ ಹೇಳೋರಿಗೆಲ್ಲ. ಇಟ್ಸ್ ಮೈ ಬರ್ತ್ಡೇ. ಗುಡ್ಡು ಬರಿಗೆ ನಿದ್ದೆ ಬಂದಿದೆ, ಅದಕ್ಕೆ ಸೈಲೆಂಟ್ ಆಗಿದ್ದಾಳೆ. ಸಿಯಾ ಫಸ್ಟ್ ಬೈಕ್ ರೈಡ್ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾಳೆ. ನಾನು ಸಲೂನ್ ಕರ್ಕೊಂಡು ಹೋಗೋಣ ಫಸ್ಟ್ ಟೈಮ್ ಅಂತ ಅಂದ್ಕೊಂಡು ಕರ್ಕೊಂಡು ಹೋಗೋಕ್ಕೆ ರೆಡಿ ಮಾಡಿದ್ವಿ. ಸಿಯಾ ಅಂತೂ ಇಂತೂ ಸಲೂನಿಗೆ ಬಂದು ನಾನು ಹೇರ್ ಕಟ್ ಮಾಡಿಸ್ಕೊಳಕ್ಕೆ ಹೋದೆ. ಪಾಪ ಯಜಮಾನ್ರು ಮೊಬೈಲೆಲ್ಲ ತೋರಿಸಿ ಸಮಾಧಾನ ಮಾಡ್ತಿದ್ದಾರೆ ಸಿಯಾಂಗೆ. ಇದೇ ಸಲೂನ್ಗೆ ಬಂದಿದ್ದೆ, ವಿಜಯನಗರ ಬ್ರಾಂಚಲ್ಲಿ. ಫೈನಲಿ ನನ್ನ ಹೇರ್ ಕಟ್ ಹೀಗಾಗಿದೆ. ವಾವ್. ಇದೆಲ್ಲ ನನಗೆ ಗೊತ್ತಿಲ್ಲದೆ 12 ಗಂಟೆಗೆ ಪ್ಲ್ಯಾನ್ ಮಾಡಿ ಸ್ವೀಟ್ಸ್ ತೊಗೊಂಬಂದು ಕೇಕ್ ಕಟ್ ಮಾಡಿಸ್ದ ರವಿ. ಹಾಗೆ ಸರ್ಪ್ರೈಸ್ ಆಗಿ ನನಗೆ ನೀಡ್ಸ್ ಇರೋ ಎಲ್ಲ ಗಿಫ್ಟ್ಸ್ ಕೂಡ ಮಾಡ್ದ. ಇದು ಬಂದು ನನ್ನ ಸೆಲ್ಫ್ ಗಿಫ್ಟ್. ಹೇಗಿದೆ ಕಮೆಂಟ್ ಮಾಡಿ. ಹಾಗೆ ಮಾರ್ನಿಂಗ್ ಒಂದು ಪಾರ್ಸಲ್ ಬಂತು. ಇದನ್ನು ನಾನು ಅಮೆಝಾನಲ್ಲಿ ಬೈ ಮಾಡಿದ್ದೆ, ಪೆಪ್ಪರ್ ಬೀಟ್ ಅಂತ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ತುಂಬ ಸಖತ್ತಾಗಿರುತ್ತೆ. ತಿಂತಾ ಇದ್ರೆ ತಿಂತಾನೆ ಇರಬೇಕನ್ಸುತ್ತೆ. ಹಾಗೆ ನನ್ನ ಬಟ್ಟೆ ಕೂಡ ಬಂತು. ಬರ್ಡೇಲೆಲ್ಲ ಹಾಕಿದ್ನಲ್ಲ, ಇದೇ ಡ್ರೆಸ್ ಅದು. ಅಮೆಝಾನಲ್ಲೇ ತರಿಸಿದ್ದೆ. ಫಸ್ಟ್ ಟೈಮ್ ನಾನು ಅಮೆಝಾನಲ್ಲಿ ಡ್ರೆಸ್ ತರಿಸಿದ್ದು. ಈ ಡ್ರೆಸ್ ನಂಗೆ ಸಖತ್ ಇಷ್ಟ ಆಗಿ ಇನ್ನೊಂದು ಕೂಡ ಆರ್ಡರ್ ಮಾಡಿದ್ದೀನಿ, ಬೇರೆ ಕಲರ್ನ. ಸಖತ್ತಿದೆ. ಬೀಚ್ ಸೈಡೆಲ್ಲ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ಬ್ಲ್ಯಾಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ತರಿಸಿದ್ದೆ. ಈ ಥರ ಬಂದಿದೆ. ಬಟ್ಟೆ ಕೂಡ ಚೆನ್ನಾಗಿದೆ ನೋಡಿ. ಸಾಫ್ಟ್ ಕ್ಲಾತ್. ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ. ಪ್ರೈಸ್ ಕೂಡ ತುಂಬ ಕಡಿಮೆ ಇದೆ ಈ ಡ್ರೆಸ್ದು. 230ಗೆ ಸ್ಟಾರ್ಟ್ ಮಾಡಿದ್ವಿ, ಅಲ್ಲಿ 430 ಹಂಗೆ ರೀಚ್ ಆಗಬೇಕು ಅಂತ. ನಮ್ಮ ಮನೆಯಿಂದ ಇಸ್ಕಾನ್ 4 ಕಿಲೋಮೀಟರ್ ಆದ್ದರಿಂದ ನಾವು ಇಸ್ಕಾನ್ಗೆ ಹೋಗೋ ಪ್ಲ್ಯಾನ್ಸ್ ಇತ್ತು. ಅದು ಕ್ಲೋಸಿಂಗ್ ಟೈಮ್ ಅಲ್ವಾ, ಸೊ ಹೋಗೋಕ್ಕಾಗಿಲ್ಲ. ಅದಕ್ಕೆ ಅಲ್ಲೆಲ್ಗೋ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪ್ಲೇಸ್ ನನಗೂ ಗೊತ್ತಿಲ್ಲ, ಮುಂದೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಬಟ್ ನಾನು ನೋಡಿದ್ದೀನಂತೆ ಆ ಪ್ಲೇಸ್ನ. ಇನ್ನು ಮುಂದೆ ಹೋಗೋಷ್ಟರಲ್ಲಿ ನೀನೇ ಕಂಡುಹಿಡಿತೀಯ ಆ ಪ್ಲೇಸ್ನ ಅಂತ ಹೇಳ್ತಿದ್ದಾರೆ. ನೋಡೋಣ. ಬ್ಯಾಂಗ್ಳೂರು ತುಂಬ ಟ್ರಾಫಿಕ್ ಮಾರಾಯ. ಇನ್ನೂ 11 ಕಿಲೋಮೀಟರ್ ಇದೆ ಅಂತೆ. ಯಾವ ಪ್ಲೇಸ್ ಅದು ಗೆಸ್ ಮಾಡ್ತೀನಿ, ಹೇಳ್ತೀನಿ. ಹೋಗೋ ಮುಂಚೆನೇ ಹೇಳ್ತೀನಿ, ನೋಡ್ತಾ ಇರಿ. ನಂಗೆ ಗೊತ್ತಾಯಿತು. ನಾನು ನಿಮ್ಗೆ ಹೇಳಲ್ಲ, ಪ್ಲೇಸ್ ತೋರಿಸ್ತೀನಿ, ಮುಂದೆ ನೋಡಿ ನೀವೇ. ಪ್ಲೇಸ್ ರೀಚ್ ಆದ್ವಿ. ನೋಡಿ ಎಷ್ಟು ಸಖತ್ತಾಗಿದೆ ಗೊತ್ತಾ ಈ ರೆಸ್ಟೋರೆಂಟ್. ನಾವು ಬರ್ತಿರೋದು ಸೆಕೆಂಡ್ ಟೈಮ್. ಮದುವೆ ಮುಂಚೆ ಬಂದಿದ್ವಿ. ಸೊ ಸಿಯಾ ಹುಟ್ಟಿದ್ಮೇಲೆ ಇದು ಫಸ್ಟ್ ಟೈಮ್. ಸಿಯಾಗೆ ಇನ್ನೂ ಸ್ವಲ್ಪ ಹುಷಾರಿಲ್ಲ, ಸೊ ಅವಳು ಸ್ವಲ್ಪ ಡಲ್ಲಾಗೇ ಇದ್ದಾಳೆ. ನಾವು ಹೊರಗಡೆ ಹೋಗೋ ಪ್ಲ್ಯಾನ್ಸ್ ಇತ್ತು, ಆದರೆ ಪ್ರವಿ ಇವಳಿಗೆ ಹುಷಾರಿಲ್ಲ ಅಂತ ಇಲ್ಲೇ ಬ್ಯಾಂಗ್ಳೂರಲ್ಲೇ ಪ್ಲ್ಯಾನ್ ಮಾಡಿ ಕರ್ಕೊಂಡು ಬಂದ್ವಿ. ನಂಗೆ ಈ ಪ್ಲೇಸಲ್ಲಿ ಫುಡ್ ಅಂತೂ ಸಖತ್ ಇಷ್ಟ. ಪ್ಲೇಸ್ ಅಂತೂ ಸಖತ್ ಚೆನ್ನಾಗಿದೆ ಗೊತ್ತಾ. ನೀವು ಬಂದು ನೋಡಿ. ಸಿಯಾ ನಾನು ಹುಡುಕ್ತಾ ಇದ್ದೆ. ವಾವ್ 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 ನೋಡಿ, ಆ ನೀರಲ್ಲಿ ಚೆನ್ನಾಗಿದೆ. ನನ್ನ ಗುಂಡು ಮರಿ ನೋಡ್ತಾ ಇದ್ದಾಳೆ. ಪಾಪ ಅವಳಿಗೂ ರಿಲೀಫ್ ಆದಂಗೆ ಆಯಿತು ಕರ್ಕೊಬಂದಿದ್ದಕ್ಕೆ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇರಬೇಕತ್ತಂತೆ, ಪ್ರವೀಣ್ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಸ್ಕ್ರೀನ್ ಇದೆ ನೋಡಿ ದೊಡ್ಡದಾಗಿ. ಸಖತ್ತಾಗಿದೆ ಅಲ್ಲ. ಇಲ್ಲೆಲ್ಲ ಬುಕ್ಕಿಂಗ್ಸ್ ಆಗಿತ್ತು, ಸೊ ನಾವು ಆ ಕಡೆ ಹೋಗಿ ಕೂತ್ಕೊಂಡ್ವಿ.
ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್, ಎಲ್ಲರಿಗೂ ಬಾಯ್ ಬಾಯ್.